ನಮಸ್ಕಾರ ಮಕ್ಕಳೇ, ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು 5ನೇ ಚಾಪ್ಟರ್ ರೇಖೆಗಳು ಮತ್ತು ಕೋನಗಳ ಬಗ್ಗೆ ಚರ್ಚೆ ಮಾಡೋಣ. ಮತ್ತು ಕೋನಗಳು, ರೇಖೆಗಳು ಮತ್ತು ಕೋನಗಳ ಒಂದು ಚಾಪ್ಟರ್ ಅಲ್ಲಿ ಮೊದಲಿಗೆ ನಾವು ರೇಖೆ, ರೇಖಾಖಂಡ, ಕೋನ, ನಂತರ ಬಿಂದು, ಹೌದಾ? ಅದೇ ರೀತಿ ಹಲವಾರು ವಿಷಯಗಳನ್ನ ಇಲ್ಲಿ ಚರ್ಚೆ ಮಾಡೋಣ ಅಂತ. ಎಸ್. ಸೊ ನನ್ನ ಸ್ಕ್ರೀನ್ ಎಲ್ಲರಿಗೂ ಕಾಣ್ಲಿಕ್ಕತ್ತದ ಅಂತ ಅನ್ಕೋತೀನಿ. ಸೊ ಮೊದಲಿಗೆ ನಾವ್ ಏನ್ ಚರ್ಚೆ ಮಾಡೋಣ ಅಂತಂದ್ರೆ, ಈಗ ನಾನಿಲ್ಲಿ ಒಂದು ಹೈಲೈಟ್ ಮಾಡಿದೆ. ಇಲ್ಲಿ ನೀವ್ ಏನ್ ನೋಡಬಹುದು ಮಕ್ಳೇ? ಇಲ್ಲಿ ಒಂದು ಏನಿದೆ, ಒಂದು ಗೆರೆ ಇದೆ, ಹೌದಾ? ಈ ಗೆರೆಗೆ ಏನಿದೆ, ಎರಡು ಅಂತಿಮ ಬಿಂದುಗಳಿದಾವೆ. ಯಾವ್ಯಾವು? ಎ ಮತ್ತು ಬಿ, ಹೌದಾ ಇಲ್ಲೋ? ಎ ಮತ್ತು ಬಿ ಏನಿದೆ, ಅಂತಿಮ ಬಿಂದುಗಳಾಗಿದ್ದಾವೆ. ಅಂತಿಮ ಬಿಂದುಗಳಾಗಿದ್ರೆ ಅಂದ್ರೆ ಅರ್ಥ ಏನು? ಅದ್ರ ಒಂದು ನಾವೇನ ಡಿಸ್ಟೆನ್ಸ್ ಅಂತ ಹೇಳ್ತೀವಲ್ಲ, ಅದೇನಾಗಿದೆ, ಅದು ಎ ಮತ್ತು ಬಿ ಮಾತ್ರ ಸೀಮಿತವಾಗಿದೆ. ಅದನ್ನ ದಾಟಿ ಅದು ಹೋಗೋದಿಲ್ಲ, ಹೌದೋ ಇಲ್ವೋ? ಆದ್ರೆ ಅದರ ಅರ್ಥ ಏನು? ಇದಕ್ಕೆ ನಾವ್ ಏನಂತ ಕರಿತೀವಿ? ಎ ಮತ್ತು ಬಿಗೆ ರೇಖಾಖಂಡ ಅಂತ ಕರಿತೀವಿ. ರೇಖಾಖಂಡ ಅಂದ್ರೆ ಏನು ಮಕ್ಳೇ? ಒಂದು ರೇಖಾಖಂಡವು ಎರಡು ಅಂತ್ಯ ಬಿಂದುಗಳನ್ನು ಹೊಂದಿರುತ್ತದೆ, ಹೌದಾ? ಅದ್ರದ ಒಂದು ಏನು ಡಿಸ್ಟೆನ್ಸ್ ಇರುತ್ತಲ್ಲ, ಅದು ಏನವಾಗಿರುತ್ತೆ? ಎರಡು ಬಿಂದುಗಳಿಗೆ ಸೀಮಿತವಾಗಿರುತ್ತೆ. ಈ ಎರಡು ಬಿಂದುಗಳನ್ನ ದಾಟಿ ಅದು ಹೋಗೋದಿಲ್ಲ. ಅದೇ ರೀತಿ ಈಗ ಬಿಂದು ಅಂತ ತಗೊಂಡೆ. ಬಿಂದು ಅಂದ್ರೆ ಏನು? ಈ ಒಂದು ನೀವು ಇಲ್ಲಿ ಚುಕ್ಕಿ ನೋಡ್ಲಿಕ್ಕತ್ತಿರಲ್ಲ, ಅದು ಬಿಂದು. ಬಿಂದು ಏನಾಗಿರ್ತದ? ಒಂದು ಪ್ಲೇನ್ ಸರ್ಫೇಸ್ ಅಂದ್ರೆ ಪ್ಲೇನ್ ಏರಿಯಾ ಮೇಲೆ, ಹೌದಾ? ಪ್ಲೇನ್ ಏರಿಯಾ ಮೇಲೆ ಒಂದು ಚುಕ್ಕಿ ನೀವು ಇಟ್ರೆ ಅಂತಂದ್ರ ಅದಕ್ಕೆ ನಾವ್ ಏನಂತ ಕರಿತೀವಿ ಮಕ್ಳೇ? ಅದಕ್ಕೆ ನಾವು ಬಿಂದು ಅಂತ ಕರಿತೀವಿ, ಹೌದಾ? ಸೊ ಈಗ ಎರಡನೇದ್ ಮಾತಾಡೋಣ ಅಂತ. ಇದಕ್ಕೆ ನಾನು ಏನಂತ ಕರಿತೀನಿ ಮಕ್ಳೇ? ನೋಡ್ಲಿಕತ್ತೀರಿ? ಎ ಮತ್ತು ಬಿ ಗೆರೆಯನ್ನ ದಾಟಿ ಏನ್ ಹೊಂಟಿದೆ? ಇದು ಸಾರಿ, ಬಿಂದುಗಳನ್ನ ದಾಟಿ ಏನ್ ಹೊಂಟಿದೆ? ಗೆರೆ ಹೊಂಟಿದೆ, ಹೌದಾ ಇಲ್ಲೋ? ದಾಟಿ ಗೆರೆ ಹೊಂಟಿದೆ, ಹೌದಾ ಇಲ್ಲೋ? ಇದಕ್ಕೆ ಅದರದ್ದು ನಮ್ಗೆ ಏನು ಡಿಸ್ಟೆನ್ಸ್ ಇದೆ ಅಲ್ಲ, ಅದು ನಮಗೆ ಏನಿದೆ, ಇಷ್ಟೇ ಎ ಮತ್ತು ಬಿ ಗೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಹೌದೋ ಇಲ್ವೋ? ಹಾಗಾದ್ರೆ ಇದಕ್ಕೆ ನಾವ್ ಏನಂತ ಕರಿತೀವಿ? ರೇಖೆ ಅಂತ ಕರಿತೀವಿ. ರೇಖೆ ಅಂದ್ರೆ ಏನು ಮಕ್ಳೇ? ರೇಖೆ ಅಂದ್ರ ಇದು ಯಾವತ್ತು ಇದರದ್ದು ಏನ್ ಡಿಸ್ಟೆನ್ಸ್ ಇರ್ತದಲ್ಲ, ಅದು ಎರಡು ಬಿಂದುವಿಗೆ ಸೀಮಿತವಾಗಿ ಇರೋದಿಲ್ಲ. ಇದು ಯಾವತ್ತು ಏನಾಗಿರುತ್ತದೆ? ಅಂತವಿಲ್ಲ ಇರ್ಲಾರ್ದಂತೆ, ಅಂತ್ಯವಿಲ್ಲದಂತೆ ಏನಾಗುತ್ತೆ? ವೃದ್ಧಿಸುತ್ತಾ ಎರಡೂ ದಿಕ್ಕುಗಳಲ್ಲಿ ಹರಡ್ಕೊಂತ ಹೋಗ್ಬಿಡುತ್ತೆ. ಅಂತ್ಯ ಬಿಂದುಗಳನ್ನು ಏನಾಗುತ್ತೆ ಇಲ್ಲಿ? ಎರಡೂ ದಿಕ್ಕುಗಳಿಂದ ಇದು ಗೆರೆ ದಾಟಿ ಅಂತ್ಯ ಬಿಂದುಗಳಿಂದ ಪಾರಾಗಿ ಹರಡುತ್ತಾ ಹೋಗುತ್ತದೆ. ಅದಕ್ಕೆ ನಾವ್ ಏನಂತ ಕರಿತೀವಿ? ರೇಖೆ ಅಂತ ಕರಿತೀವಿ, ಹೌದಾ? ಈಗ ಇಲ್ಲಿ ನೀವು ಗಮನಿಸಿದ್ರೆ ರೇಖೆಯನ್ನ ನಾವು ಯಾವ ರೀತಿ ಇಲ್ಲಿ ಡಿಸ್ಕ್ರೈಬ್ ಮಾಡಿದ್ವಿ ಅಥವಾ ತೋರಿಸ್ಕೊಟ್ಟಿದೀವಿ? ಇಲ್ಲಿ ನೋಡ್ರಿ, ಇಲ್ಲಿ ಎರಡೂ ಕಡೆ ನಾವು ಆರೋ ಮಾರ್ಕ್ ಗಳನ್ನ ತೋರಿಸಿದ್ವಿ. ಅಂದ್ರೆ ಎರಡೂ ದಿಕ್ಕಿನಲ್ಲಿ ಅಂತ್ಯವಿರ್ಲಾರ್ದೆ ಹರಡ್ಕೊಂತ ಹೊಂಟಿದೆ ಅಂತ ಅರ್ಥ. ಅದೇ ನಾನು ಗೆರೆಗೆ ಯಾವ ರೀತಿ ತೋರಿಸ್ತೀನಿ? ಬರೀ ಎರಡು ಅಂತ್ಯ ಬಿಂದುಗಳ ಮೂಲಕ. ಈಗ ಇದಕ್ಕೆ ನಾನು ಏನಂತ ಹೇಳ್ತೀನಿ? ಇದಕ್ಕೆ ಒಂದು ಅಂತ್ಯ ಬಿಂದುವಿದೆ ಅಂದ್ರೆ ಅದು ಒಂದು ಅಂತ್ಯ ಬಿಂದುವಿಂದ ಪ್ರಾರಂಭವಾಗಿ ಮತ್ತೊಂದು ಬಿಂದುವಿಂದ ಪಾರಾಗಿ ಅಂತ್ಯವಿರ್ಲಾರ್ದೇನೆ ಹರಡ್ಕೊಂತ ಹೋಗ್ಬಿಡುತ್ತೆ, ಹೌದಲ್ಲ? ಮತ್ತೊಂದ್ ದಿಕ್ಕಿನಲ್ಲಿ ಅಂತ್ಯವಿರ್ಲಾರ್ದೇನೆ ಹರಡ್ಕೊಂತ ಹೋಗ್ಲಿಕ್ಕತ್ತದ. ಇದಕ್ಕೆ ನಾನು ಏನಂತ ಕರಿತೀನಿ? ಕಿರಣ ಅಂತ ಕರಿತೀನಿ. ಉದಾಹರಣೆಗೆ ಸೂರ್ಯದ ಕಿರಣಗಳಾಗಿರ್ಬಹುದು, ಹೌದೋ ಇಲ್ಲೋ? ಅದೇನಾಗುತ್ತೆ ಮಕ್ಳೇ? ಯಾವತ್ತು ಸೂರ್ಯನ ಕಿರಣ ಸೂರ್ಯದಿಂದ ಪ್ರಾರಂಭವಾಗಿ ಪೂರ್ತಿ ಭೂಮಿ ಮೇಲೆ ಬೀಳ್ತದೆ, ಹೌದಾ ಇಲ್ಲೋ? ಇಲ್ಲೂ ಹಾಗೆ ಇಲ್ಲಿ ಏನಾಗ್ಲಿಕ್ಕತ್ತದ? ಈ ಗೆರೆ ಎ ಬಿಂದುವಿಂದ ಪ್ರಾರಂಭವಾಗಿ ಬಿ ಬಿಂದುವಿಂದ ದಾಟಿ ಅಂತ್ಯವಿರ್ಲಾರ್ದೆ ಇಲ್ಲಿ ಹರಡ್ಕೊಂತ ಅಥವಾ ಎಳ್ಕೊತ ಹೋಗ್ಬಿಟ್ಟದ, ಹೌದಾ ಇಲ್ಲೋ? ಇದಕ್ಕೆ ನಾವು ಕಿರಣ್ ಅಂತ ಕರಿತೀವಿ. ತಿಳಿತಾ ಮಕ್ಳೇ? ರೇಖೆ, ರೇಖಾಖಂಡ ಮತ್ತು ಕಿರಣ, ಇದ್ರ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿಂದು ಅಂದ್ರೆ ಏನು? ಯಾಕಂದ್ರೆ ಬಿಂದು ಇಂತ್ರನೇ ಇವೆಲ್ಲ ಏನಾಗ್ತಾವ? ಪ್ರಾರಂಭ ಆಗ್ತಾ ಹೋಗ್ತಾವೆ, ಹೌದಾ? ಈಗ ಅದೇ ರೀತಿ ಇನ್ನೊಂದು ಸಿಮ್ಯುಲೇಷನ್ ಇಲ್ಲಿ ನೋಡೋಣ ಅಂತ. ಒಂದ್ ನಿಮಿಷ ತೋರಿಸ್ತೀನಿ ನಿಮಗೆ. ಎಸ್,
ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಏನಾಗ್ತಿದೆ ಮಕ್ಳೇ, ಇಲ್ಲಿ ಎರಡು ಏನಿದಾವೆ ಇವು? ನೀವೇನಂತ ಹೇಳ್ಬೋದು? ರೇಖೆಗಳು, ಹೌದಾ? ಅಥವಾ ರೇಖಾಖಂಡಗಳು. ಎರಡು ರೇಖೆಗಳು ಅಥವಾ ರೇಖಾಖಂಡಗಳು ಸಂಧಿಸಿದಾಗ ಏನು ಉಂಟಾಗುತ್ತದೆ? ಕೋನವು ಉಂಟಾಗುತ್ತದೆ. ಇಲ್ಲಿ ಏನಾಗಿದೆ? AC ಮತ್ತು AB ಇಲ್ಲಿ ಕೂಡಿದಾಗ, ಇಲ್ಲಿ ಖಂಡಿಸಿದಾಗ A ಮೇಲೆ ಏನಾಗಿದೆ? ಕೋನವು ಏನಾಗಿದೆ? ಕೋನ ಏನಾಗಿದೆ? ಇಲ್ಲಿ ರಚನೆಯಾಗಿದೆ. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ? ಕೋನ ಅಂತ ಹೇಳ್ತೀವಿ. ರೇಖೆಗಳು ಮತ್ತು ರೇಖಾಖಂಡಗಳು ಸಂಧಿಸಿದಾಗ, ಹೌದಾ? ನಾನು ಸಾರಿ, ಖಂಡಿಸಿದಾಗಲ್ಲ, ಸಂಧಿಸಿದಾಗ ಅಂದ್ರೆ ಕೂಡಿದಾಗ. ಎರಡು ರೇಖೆ ಅಥವಾ ಎರಡು ರೇಖಾಖಂಡಗಳು ತಾವ ಏನಂತಾರೆ, ಬಂದು ಕೂಡಿದಾಗ, ಕೂಡಿ ಬಂದಾಗ ಏನಾಗ್ತಾವ ಮಕ್ಕಳೇ? ಅಲ್ಲಿ ಕೋನವು ರಚನೆ ಆಗ್ತದೆ, ಹೌದಾ? ಸೊ ಈ ಒಂದು ಕೋಣದ ಈಚೆ ಕಡೆ ಭಾಗಕ್ಕೆ, ಇಲ್ಲಿ ಮೇಲಿನ ಭಾಗಕ್ಕೆ ನಾವ್ ಏನಂತ ಕರಿತೀವಿ? ಇದಕ್ಕೆ ಒಳಭಾಗ ಅಥವಾ ಇಂಟೀರಿಯರ್ ಅಂತ ಕರಿತೀವಿ. ಅಂದ್ರೆ ಕೋಣದ ಒಂದು ಒಳಗಿನ ಭಾಗವಾಗಿದೆ ಇದು. ಮತ್ತು ಇದಕ್ಕೆ ನಾನು ಏನಂತ ಕರಿತೀನಿ? ಎಕ್ಸ್ಟೀರಿಯರ್, ಅಂದ್ರೆ ಹೊರಗಿನ ಭಾಗ, ಅಂದ್ರೆ ಕೋಣಿನ ಒಂದು ಹೊರಗಿನ ಭಾಗವಾಗಿದೆ ಇದು. ಕೋಣನ್ನು ನಾವು ಯಾವೊಂದು ಏನಂತಾರೆ ಯೂನಿಟ್ ಅಲ್ಲಿ ಮೆಷರ್ ಮಾಡ್ತೀವಿ ಮಕ್ಳೇ? ಡಿಗ್ರಿನಲ್ಲಿ ಮೆಷರ್ ಮಾಡ್ತೀವಿ. ಸೊ ಈಗ ನೋಡಿದ್ರೆ ಈ ಕೋಣಿನ ಒಂದು ಆ ಮೌಲ್ಯ ಎಷ್ಟಾಗಿದೆ ಹೇಳಿ ಮಕ್ಳೇ? ಇದು ಎಷ್ಟಾಗಿದೆ? 141.2 ಡಿಗ್ರಿ ಆಗಿದೆ, ಹೌದಾ? ಸೊ ಈ ರೀತಿ ನೀವೇನ್ ಮಾಡಬಹುದು? ಕೋನಗಳನ್ನ ರಚನೆ ಮಾಡಿ ಅದನ್ನ ನೀವು ಎದ್ರ ಮೂಲಕ ಅದರದ್ದು ಮೆಷರ್ಮೆಂಟ್ ನೋಡ್ತೀರಿ? ಪ್ರೊಟ್ರಾಕ್ಟರ್ ಮೂಲಕ, ಹೌದಾ ಇಲ್ಲೋ? ಕೋನ ಮಾಪಕ ಅಂತ ಹೇಳ್ತೀವಿ ಅದಕ್ಕೆ. ಕೋನ ಮಾಪಕದ ಮೂಲಕ ಅದರದ್ದು ಮೌಲ್ಯವನ್ನ ಕಂಡು ಹಿಡಿತೀರಿ, ಹೌದಾ? ಸೊ ಇದು ಏನಾಯ್ತು? ಕೋನ ಎಲ್ಲಿ ಯಾವತ್ತು ರಚನೆ ಆಗುತ್ತೆ? ಈ ಎರಡೂ ರೇಖೆಗಳು ಅಥವಾ ರೇಖಾಖಂಡವು ಎಲ್ಲಿ ಕೂಡ್ತಾವಲ್ಲ ಆ ಒಂದು ಚುಕ್ಕಿಗೆ ಏನಾಗುತ್ತೆ? ಇಲ್ಲಿ ಕೋನ ರಚನೆ ಆಗ್ತದೆ. ಮತ್ತು ಇದಕ್ಕೆ ನಾವ್ ಏನಂತ ಕರಿತೀವಿ? ಶೃಂಗ ಅಂತ ಕರಿತೀವಿ. ಏನಂತ ಕರಿತೀವಿ? ಶೃಂಗ ಅಂತ ಕರಿತೀವಿ, ಹೌದಾ? ಇವು ಏನು ಕೋನದ ಒಂದು ಭುಜಗಳು, AC ಮತ್ತು AB. ಸೊ ನಾವು ಮಕ್ಳೇ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಿಂದು, ರೇಖೆ, ರೇಖಾಖಂಡ, ಕೋನ, ಕಿರಣದ ಬಗ್ಗೆ ತಿಳ್ಕೊಂಡ್ವಿ. ಮುಂದಿನ ಸೆಷನ್ ಅಲ್ಲಿ ಮತ್ತೊಂದಷ್ಟು ವಿಷಯಗಳನ್ನ ಚರ್ಚೆ ಮಾಡೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.